11 ಪೂರ್ವಾಗ್ರಹಕ್ಕೆ ಕಾರಣಗಳೇನು ಅಂತ ಕೇಳಿದ್ದಾರೆ. ಸೊ ಇವಾಗ ಪೂರ್ವಾಗ್ರಹ ಎಂದರೇನು ಅಂತ ನೀವು ತಿಳ್ಕೊಂಡಿದ್ದೀರಾ. ಪೂರ್ವಾಗ್ರಹ ಎಂದರೇನು? ಪೂರ್ವಾಗ್ರಹ ಅಂದರೆ ಒಬ್ಬ ವ್ಯಕ್ತಿ ಅಥವಾ ಸಮೂಹದ ಬಗ್ಗೆ ಪೂರ್ವ ನಿರ್ಧಾರಿತ ಒಂದು ಅಭಿಪ್ರಾಯವನ್ನ ದೃಢಪಡಿಸಿಕೊಳ್ಳುವುದೇನು ಪೂರ್ವಾಗ್ರಹ. ಸೊ ಯಾಕೆ ಈ ಪೂರ್ವಾಗ್ರಹವನ್ನ ನಿರ್ಧಾರ ಮಾಡಿಕೊಳ್ಳಲಾಗತ್ತೆ, ಇದಕ್ಕೆ ಕಾರಣಗಳೇನು ಅಂತ ನೋಡಿದಾಗ ಸಮಾಜದಲ್ಲಿ ಮನುಷ್ಯರು ಸೃಷ್ಟಿಸಿಕೊಂಡಿರುವ ಅನೇಕ ನಿರ್ಮಿತಗಳಾದ ಜಾತಿ ತಾರತಮ್ಯ, ಲಿಂಗ ತಾರತಮ್ಯ, ಪ್ರಾದೇಶಿಕ ತಾರತಮ್ಯ, ಬಡವ ಬಲ್ಲಿದ ಮೊದಲಾದ ರೀತಿಯ ತಾರತಮ್ಯಗಳು ಪೂರ್ವಾಗ್ರಹಕ್ಕೆ ಕಾರಣವಾಗಿರುತ್ತವೆ. ಈ ಪೂರ್ವಾಗ್ರಹಗಳು ಋಣಾತ್ಮಕವಾಗಿರ್ಬೋದು ಅಥವಾ ಧನಾತ್ಮಕವಾಗಿಯೂ ಕೂಡ ಇರಬಹುದು. ಓಕೆ, ಸೊ ಇದಕ್ಕೆ ಕಾರಣ ಏನು ಹಾಗಾದ್ರೆ? ನಾವೇ ನಿರ್ಮಿಸಿಕೊಂಡಿರುವಂತಹ ಅನೇಕ ಜಾತಿ ತಾರತಮ್ಯ, ಲಿಂಗ ತಾರತಮ್ಯ, ಪ್ರಾದೇಶಿಕ ತಾರತಮ್ಯ. ಈಗ ನೋಡಿ, ಲಿಂಗ ತಾರತಮ್ಯ ಹೇಗೆ ಪೂರ್ವಾಗ್ರಹಕ್ಕೆ ಕಾರಣವಾಗತ್ತೆ ಅನ್ನುವಂಥದ್ದು. ಓಕೆ, ಈಗ ಲಿಂಗ ಅಂತಂದ್ರೆ ಪುರುಷ ಮತ್ತು ಸ್ತ್ರೀಲಿಂಗ. ಈಗ ಪುರುಷರು ಕೆಲವೊಂದು ಕಾರ್ಯಗಳನ್ನ ಸರಿಯಾಗಿ ಮಾಡಬಹುದು ಅಥವಾ ಸ್ತ್ರೀಯರು ಇಂತಹ ಕಾರ್ಯವನ್ನ ಮಾಡಲು ಸಾಧ್ಯವಿಲ್ಲ ಅನ್ನುವಂತಹ ಮನೋಭಾವಗಳು ಕೆಲವು ಉದ್ಯಮಿಗಳಲ್ಲಿ ಅಥವಾ ಕೆಲವೊಬ್ಬರಲ್ಲಿ ಇರುತ್ತೆ ಅಲ್ವಾ. ಸೊ ಈಗ ಕೂಲಿ ಕೆಲಸದಲ್ಲಿ ಅಥವಾ ಕೃಷಿ ಕಾರ್ಯಗಳಲ್ಲಿ ನೋಡಿದಾಗ ನೀವು ಸ್ತ್ರೀಯರಿಗೆ ಬೇರೆ ಸಂಬಳ, ಪುರುಷರಿಗೆ ಬೇರೆ ಸಂಬಳವನ್ನ ನಿಗದಿಪಡಿಸಿರ್ತಾರೆ. ಓಕೆ, ಯಾಕೆ ಆ ತರ ನಿಗದಿ ಮಾಡಿರ್ತಾರೆ? ಅವರ ಮನಸ್ಸಿನಲ್ಲಿರುವಂತದ್ದೇನು? ಪುರುಷರು ಸಮರ್ಥವಾಗಿ ನಿಭಾಯಿಸಬಲ್ಲರು, ಸ್ತ್ರೀಯರು ನಿಭಾಯಿಸಲು ಸಾಧ್ಯವಿಲ್ಲ ಅನ್ನುವಂಥದ್ದು. ಇದು ಒಂದು ಪೂರ್ವಾಗ್ರಹ ಬೇಸ್ಡ್ ಆನ್ ಲಿಂಗ ತಾರತಮ್ಯ. ಈ ರೀತಿ ಬೇರೆ ಬೇರೆ ಪ್ರದೇಶದವರಲ್ಲೂ ಕೂಡ ಈ ಪ್ರದೇಶದವರು ಹೀಗೆ ಇರ್ತಾರೆ, ಈ ಪ್ರದೇಶದವರು ಹೀಗೆ ಅನ್ನುವಂಥ ಅಭಿಪ್ರಾಯವನ್ನ ಕೂಡ ಮೂಡಿಸಿಕೊಂಡಿರ್ತಾರೆ. ಸೊ ಇವೆಲ್ಲ ತಾರತಮ್ಯಗಳು ಯಾರು ಸೃಷ್ಟಿ ಮಾಡಿಕೊಂಡಿದ್ದು ಮಕ್ಕಳೇ? ನಾವೇ ಸೃಷ್ಟಿ ಮಾಡಿರೋದು ಅಲ್ವಾ. ಸೊ ಸಮಾಜವೇ ಸೃಷ್ಟಿಸಿಕೊಂಡಿರುವಂಥದ್ದು. ಈ ಸಮಾಜವೇ ಸೃಷ್ಟಿಸಿಕೊಂಡಂತಹ ಕೆಲವೊಂದು ಭೇದ ಭಾವಗಳು, ದ್ವೇಷಗಳು, ತಾರತಮ್ಯಗಳು ಇವೆಲ್ಲ ಪೂರ್ವಾಗ್ರಹಕ್ಕೆ ಕಾರಣ ಆಗ್ತವೆ.